ಭಾರತ ನಡೆಸಿದಂತಹ ಪ್ರತಿದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು. ಅದರ ಪರಿಣಾಮ ಕದನ ವಿರಾಮಕ್ಕೆ ಅಮೆರಿಕದ ಬಳಿ ಅಂಗಲಾಚಿತು. ಪಾಕಿಸ್ತಾನ ಸೇನಾದ ಕೇಂದ್ರ ಕಚೇರಿ ರಾವಲ್ಪಿಂಡಿಯ ಮೇಲೆ ಭಾರತ ದಾಳಿಯನ್ನ ಇಟ್ಟಿತ್ತು. ಇಲ್ಲಿಯೇ ಪಾಕ್ನ ಅಣ್ವಸ್ತ್ರ ನಿರ್ವಹಣೆಯ ಕಮಾಂಡ್ ಕೇಂದ್ರ ಕೂಡ ಇತ್ತು. ಕಿರಾನಾ ಬೆಟ್ಟದ ಮೇಲೆ ಭಾರತ ದಾಳಿಗೆ ಸಜ್ಜಾಗಿತ್ತು. ಈ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಯಿತು. ಹಾಗಾಗಿಯೇ ಅಮೆರಿಕ ಕಿವಿಗೆ ಈ ವಿಚಾರವನ್ನ ತಲುಪಿಸಿತ್ತು ಪಾಕಿಸ್ತಾನ. ಹೀಗಾಗಿ ಕದನ ವಿರಾಮಕ್ಕೆ ಭಿಕ್ಷೆ ಬೇಡ್ಕೊಂಡಿದೆ ಪಾಕಿಸ್ತಾನ. ಭಾರತದ ಮನವೊಲಿಸುವಂತೆ ಅಮೆರಿಕಾಗೆ ದುಂಬಾಲು ಬಿದ್ದಿದೆ ಈ ಪರ್ಟಿಕ್ಯುಲರ್ ರೀಸನ್ಗಾಗಿಯೇ. ಅಪಾಯದ ಸುಳಿವು ಅಂತ ಅಮೆರಿಕದಿಂದ ಭಾರತದ ಮೇಲೆ ಒತ್ತಡವನ್ನ ಏರಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅಮೆರಿಕ ಒತ್ತಡದ ಬಳಿಕ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಭಾರತ. ಯಾವ ಕಾರಣಕ್ಕೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು, ಪಾಕಿಸ್ತಾನ ಯಾಕೆ ಕದನ ವಿರಾಮಕ್ಕೆ ಗೋಗರಿತು, ಈ ಎಲ್ಲ ವಿಚಾರಗಳನ್ನ ಕೆದಕ್ತಾ ಹೋದಾಗ ಮುಖ್ಯವಾಗಿ ಇರುವಂತಹ ಅಂಶ ಇಲ್ಲಿ ಇದು ಅಣ್ವಸ್ತ್ರ ಕೇಂದ್ರ ಏನಿದೆ, ಆ ಒಂದು ಅಣ್ವಸ್ತ್ರದ ಕೇಂದ್ರದ ಮೇಲೇನಾದರೂ ದಾಳಿಯನ್ನ ಭಾರತ ಇಟ್ಟಿದ್ದೇ ಆದರೆ ಆಗ ಇಡೀ ಪಾಕಿಸ್ತಾನ ನಿರ್ನಾಮ ಆಗುವಂತಹ ಸಂಪೂರ್ಣ ಸಾಧ್ಯತೆಗಳಿತ್ತು. ಇದನ್ನ ಕಡೆದಾಗಿ ಯಾವ ಹಂತಕ್ಕೆ ಬೇಕಾದರೂ ಭಾರತ ಹೋಗುತ್ತೆ ಅನ್ನೋದನ್ನ ಅಂದಾಜಿಸಿರುವಂತಹ ಪಾಕಿಸ್ತಾನ ಆ ಅಪಾಯವನ್ನ ಮೈ ಮೇಲೆ ಎಳ್ಕೊಳ್ಳಾರದೆ ಅಮೆರಿಕದ ಬಳಿ ಹೋಗಿ ಈ ಒಂದು ಡೀಲ್ ಅನ್ನ ಕುದುರಿಸಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಿದೆ. एयर डिफेंस ऑपरेशन सिंदूर के एयर डिफेंस की कार्रवाई को एक कॉन्टेक्स्ट में समझने की आवश्यकता है. मैंने आपको कल बताया था कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. उसके बाद जो हुआ उसके बारे में हम कल विस्तार में बातचीत कर चुके हैं. क्योंकि आतंकियों पर हमारे सटीक हमले लाइन ऑफ कंट्रोल और इंटरनेशनल बाउंड्री को पार करे बिना किए गए थे, हमें पूरा अंदेशा था कि पाकिस्तान का वार भी बॉर्डर के उस पार से ही होगा. All this was brought together as an efficient and effective AD environment by the Integrated Air Command and Control System or the ISCCS of the Indian Air Force, which accords us the net-centric operational capability which is vital to modern days war fighting. While much has been said and written about the newer systems, I would like to place on record the performance and efficacy demonstrated by even the older battle-proven AD systems like the Pechora, the Osa AK and the LLAD guns in countering the Pakistani threat vectors in the current operations. They were all modern generations, but these battle-proven systems stood the test of time and took them on head-on. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. All this was brought together as an efficient and effective AD environment by the Integrated Air Command and Control System or the ISCCS of the Indian Air Force. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಯಾವ ಕಾರಣಕ್ಕೆ ಭಾರತ ಈ ಒಪ್ಪಂದಕ್ಕೆ ಓಕೆ ಅಂತ ಹೇಳ್ತು, ಯಾವ ಕಾರಣಕ್ಕೆ ಪಾಕಿಸ್ತಾನ ಮಂಡಿ ಊರ್ತು ಅನ್ನುವಂತಹ ಪ್ರಶ್ನೆಗಳಿತ್ತು. ಇವತ್ತು ಅದನ್ನ ಸೇನಾ ಮುಖ್ಯಸ್ಥರುಗಳೇ ಮಾತನಾಡೋ ಮೂಲಕವಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದ್ರೆ ಆತಂಕ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್.
ಮುಖ್ಯವಾಗಿ ಆಪರೇಷನ್ ಸಿಂಧೂರ ಮೂರನೇ ದಿನದಲ್ಲಿ ಅಂದರೆ ಏನು ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಭಾರತ ಆರಂಭ ಮಾಡುತ್ತೆ. ಅದರಲ್ಲಿ ಸರ್ಗೋದ ಏರ್ ಬೇಸ್ನ ಮೇಲೆ ಕೂಡ ದಾಳಿಯನ್ನು ಮಾಡುತ್ತೆ. ಅದರ ಪಕ್ಕದಲ್ಲಿಯೇ ಒಂದು ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹಣಾ ಘಟಕ ಇರುತ್ತೆ. ಸೊ ಅಲ್ಲಿಂದ ಆ ಒಂದು ಏರ್ ಬೇಸ್ಗೆ ಸುರಂಗ ಮಾರ್ಗದ ಮೂಲಕವಾಗಿ ಹೋಗೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಂಡಿರುತ್ತೆ ಏನು ಪಾಕಿಸ್ತಾನದ ಸೇನೆ. ಸೊ ಅದರ ಆಸುಪಾಸಿನಲ್ಲಿಯೇ ಭಾರತ ದಾಳಿಯನ್ನು ಮಾಡುತ್ತೆ. ಆ ಒಂದು ವಿಚಾರ ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗುತ್ತೆ. ಅದರ ಜೊತೆಗೆ ಈ ಒಂದು ಅಣುಸ್ಥಾವರ ಘಟಕ ಏನಿದೆ ಪಾಕಿಸ್ತಾನದ್ದು, ಅದರ ಮೇಲೆ ಕೂಡ ದಾಳಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಗುಪ್ತಚರ ಮಾಹಿತಿ ಪಾಕಿಸ್ತಾನಕ್ಕೆ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನೇರವಾಗಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಮತ್ತು ಪ್ರಧಾನಿಗಳು ನೇರವಾಗಿ ಅಮೆರಿಕದ ನೆರವನ್ನು ಕೇಳ್ತಾರೆ. ಕದನ ವಿರಾಮವನ್ನು ಆ ಒಂದು ಒಪ್ಪಂದಕ್ಕೆ ಭಾರತ ಬನ್ನಿ ಅಥವಾ ಮಾತುಕತೆಗೆ ಬರಲಿ ಅನ್ನುವಂಥ ಮಾತುಕತೆಗಳು ಕೂಡ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಭಾರತವನ್ನು ಮಾತನಾಡುವಂತಹ ಪ್ರಯತ್ನಗಳಾಗುತ್ತೆ. ಅದೇ ಸಂದರ್ಭದಲ್ಲಿ ಸುಮಾರು 3:30 ಸಂದರ್ಭದಲ್ಲಿ ಭಾರತದ ಡಿ ಜಿ ಎಮ್ ಒಗೆ ಕರೆಯನ್ನು ಮಾಡ್ತಾರೆ. ಈ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಬನ್ನಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಆ ಒಂದು ಸರ್ಗೋದ ಏರ್ ಬೇಸ್ನ ಸಮೀಪವೇ ಒಂದು ಕಿರಾನ ಅನ್ನುವಂತಹ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ರಹಸ್ಯವಾಗಿ ಈ ಒಂದು ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ಸಂಗ್ರಹ ಮಾಡಿ ಇಟ್ಟಿತ್ತು. ಸೊ ಈ ವಿಚಾರ ಭಾರತಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಇದರ ಆಸುಪಾಸಿನಲ್ಲೇ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿತ್ತು. ಈ ವಿಚಾರದಿಂದ ಪಾಕಿಸ್ತಾನ ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದಿತ್ತು. ಏನು ಅಮೆರಿಕದ ನೆರವು ಕೇಳಿತ್ತು. ನೇರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಯುದ್ಧವನ್ನು ನಿಲ್ಲಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು.